ಇನ್ನು ಮಳೆಯ ಮಧ್ಯೆ ನದಿಯಲ್ಲಿ ಸಿಲುಕಿ ವ್ಯಕ್ತಿಯೊಬ್ಬರು ಪರದಾಡಿದ್ದಾರೆ. ಕುಮಾರಧಾರ ನದಿಯಲ್ಲಿ ಸಿಲುಕಿ ರಕ್ಷಣೆಗೆ ಮೊರೆ ಇಟ್ಟಿದ್ದಾರೆ. ಮಳೆ ಮಧ್ಯೆ ನದಿಯಲ್ಲಿ ಸಿಲುಕಿರುವಂತಹ ವ್ಯಕ್ತಿಯ ಪರದಾಟ ಕುಮಾರಧಾರ ನದಿಯಲ್ಲಾಗಿರುವಂತಹ ಘಟನೆ ಇದು. ನದಿಯಲ್ಲಿ ಸಿಲುಕಿರುವಂತಹ ವ್ಯಕ್ತಿಯ ರಕ್ಷಣೆಗೆ ಯತ್ನ ಕಡಬದ ಕೊಡಿಂಬಾಳ ಪುಳಿಕುಕ್ಕು ಎಂಬಲ್ಲಿ ಆಗಿರುವಂತಹ ಘಟನೆ ಇದು. ನದಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿದ್ರು. ಅವ್ರನ್ನ ರಕ್ಷಣೆ ಮಾಡುವಂತ ಎಲ್ಲಾ ಪ್ರಯತ್ನ ಆಯಿತು. ಕಡಬ ಪೊಲೀಸರ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ಕಡಬದ ಕೋಡಿಂಬಾಳದಲ್ಲಿ ಆಗಿರುವಂತಹ ಘಟನೆ ಇದು. ಕೋಡಿಂಬಾಳದ ಪುಳಿಕುಕ್ಕು ನೋಡಿ, ಇಲ್ಲೇ ವ್ಯಕ್ತಿಯೊಬ್ಬರು ನದಿಯಲ್ಲಿ ಸಿಲುಕಿರುವಂತಹ ದೃಶ್ಯ. ಸೊ ನದಿಯ ಸೆಂಟರ್ನಲ್ಲಿ ಒಂದಷ್ಟು ಗಿಡಗಂಟಿಗಳೇನಿದೆ ಅಲ್ಲಿ ಸಿಲುಕಿದ್ರು ಈ ವ್ಯಕ್ತಿ. ಕುಮಾರಧಾರ ನದಿಯಲ್ಲಿ ಸಿಲುಕಿ ರಕ್ಷಣೆಗೆ ಇವರು ಮೊರೆ ಇಡ್ತಾ ಇದ್ರು. ಸೊ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ. ನೀವೀಗ ಎರಡು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದಾರೆ. ಒಂದು ಫೋಟೋವನ್ನು, ಇನ್ನೊಂದು ಕಡೆ ದೃಶ್ಯ ಗಮನಿಸಬಹುದು. ಸೊ ನದಿಯ ನಡುವಲ್ಲಿ ಸಿಲುಕಿರುವಂತಹ ವ್ಯಕ್ತಿ. ಸೊ ಒಂದಷ್ಟು ಮಂದಿ ನದಿ ನೀರಿನ ಮಟ್ಟ ಕಡಿಮೆ ಇರುತ್ತೆ ಅಂತ ನದಿಯನ್ನು ದಾಟೋಕೆ ಹೋಗೋದು, ಅದೇ ರೀತಿಯಾಗಿ ಈಜೋಕೆ ಹೋಗುವಂಥದ್ದು ಇರ್ಬೋದು. ಇಂಥ ಪ್ರಯತ್ನಗಳನ್ನು ಮಾಡಿದಾಗ ಸೊ ಇಂಥದ್ದೆಲ್ಲ ಅನಾಹುತಗಳು ಹಿಂದೆ ಕೂಡ ಆಗಿದ್ದು ನಾವು ನೋಡಿದ್ದೀವಿ. ಈಗ ವ್ಯಕ್ತಿಯೊಬ್ಬರು ಅಲ್ಲಿ ಸಿಲುಕಿದ್ದಾರೆ. ಕಡಬ ಪೊಲೀಸರು ಕೂಡಲೇ ಸ್ಥಳಕ್ಕೆ ಬಂದು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದಾರಲ್ಲೇ. ಇನ್ನು ಉಡುಪಿ ಸುತ್ತಮುತ್ತ ಮಳೆಯಿಂದಾಗಿ ಹತ್ತಾರು ಅವಾಂತರ ಆಗ್ತಿದೆ. ಬೈಂದೂರಿನಲ್ಲಿ ಮುಗಿಯದ ಮಳೆಗಾಲದ ಗೋಳು. ಉಡುಪಿ ಸುತ್ತಮುತ್ತ ಮಳೆ ಆಗ್ತಿರುವಂತಹ ಕಾರಣ ಉಡುಪಿ, ಬೈಂದೂರು, ಕುಂದಾಪುರ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಪ್ರತಿ ಬಾರಿ ಕೂಡ ಈ ಊರಲ್ಲಿ ಗೋಳು ಇದ್ದೇನೆ. ಮಳೆ ಬಂದ್ರೆ ಶಾಲೆಗೆ ಗೈರು ಹಾಜರಾತಿಗೆ ಹೆಚ್ಚು. ಮಕ್ಕಳಿಗೆ ಬರೋಕ್ಕಾಗಲ್ಲ ಸ್ಕೂಲಿಗೆ. ಶುಕ್ರವಾರ, ಶನಿವಾರ ಶಾಲೆಗೆ ರಜೆ ಘೋಷಣೆ ಮಾಡಿದಂತ ಜಿಲ್ಲಾಡಳಿತ. ಆದ್ರಿಂದ ಸೋಮವಾರ ಕೂಡ ಮಕ್ಕಳು ಶಾಲೆಗೆ ಬಂದಿಲ್ಲ. ಇವತ್ತು ರಜೆ ಕೊಟ್ಟಿಲ್ಲ ಜಿಲ್ಲಾಡಳಿತ. ನೆರೆಯಿಂದಾಗಿ ಶಾಲೆಗಳಿಗೆ ಹೋಗುವಂತ ಮಕ್ಕಳು ಪರದಾಡ್ತಿದ್ದಾರೆ. ಹಳ್ಳ ದಾಟ್ಕೊಂಡು ಶಾಲೆಗೆ ಹೋಗಲಾರದೆ ಗೈರು. ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲೆಗೆ ರಜೆ ಕೊಟ್ಟಷ್ಟೇ ನೆಮ್ಮದಿ. ಹೆಬ್ಬಾರ್ ತಡಿಯಲ್ಲಿ 25 ಮನೆಗಳಿದ್ದು ಕೂಡ ಅಲ್ಲಿ ಮಳೆ ಬಂದ್ರೆ ಸಂಕಷ್ಟ ಎದುರಾಗ್ತದೆ. ಸೊ ಇದು ಹೆಬ್ಬಾರ್ ತಡಿಯಲ್ಲಿ ಸದ್ಯಕ್ಕೆ ಮಳೆ ಹೇಗಿದೆ ಅನ್ನೋದನ್ನ ಗಮನಿಸಬಹುದು. ಉಡುಪಿ ಸುತ್ತಮುತ್ತ ಮಳೆಯಿಂದಾಗಿ ಸಮಸ್ಯೆ ಉಂಟಾಗ್ತಿದೆ. ಮಕ್ಕಳು ಸ್ಕೂಲ್ ರೆಡಿಯಾದರೂ ಕೂಡ ಅವ್ರಿಗೆ ದಾಟೋಕ್ಕಾಗಲ್ಲ. ಯಾಕಂದ್ರೆ ಹಳ್ಳದಲ್ಲಿ ಅಷ್ಟು ಮಟ್ಟಿಗೆ ನೀರು. ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಸಣ್ಣ ಪುಟ್ಟ ಹಳ್ಳ ಇದು. ಆದರೆ ಅದನ್ನು ದಾಟಬೇಕಾದ್ರೆ ಮಕ್ಕಳು ಆ ಯೂನಿಫಾರ್ಮ್ ಹಾಕ್ಕೊಂಡು, ಬ್ಯಾಗ್ ಹಾಕ್ಕೊಂಡು, ಕೊಡೆ ಹಿಡಿದು ದಾಟುವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ. ಇವತ್ತು ಶಾಲೆಗಳಿಗೆ ಜಿಲ್ಲಾಡಳಿತ ರಜೆ ಕೊಟ್ಟಿಲ್ಲ. ಆದರೆ ನೆರೆಯ ಕಾರಣ ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ. ಉಡುಪಿ, ಬೈಂದೂರು ಭಾಗದಲ್ಲಿ ಪೋಷಕರ ಜೊತೆ ಹಳ್ಳ ದಾಟ್ತಿರುವಂಥ ಮಕ್ಕಳು. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥ ಚಿತ್ರಣ ಇದು. ಮಳೆ ಹೆಚ್ಚಾಗಿರುವಂಥ ಕಾರಣ